ಎಲ್ರಿಗೂ ನಮಸ್ಕಾರ. ಸ್ಮಾರ್ಟ್ ಕಂಪ್ಯೂಟರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಗೆ ಇವತ್ತು ಆನ್ ಸ್ಟಾರ್ ಪ್ಯಾಟರ್ನ್ ಸ್ಟೈಲ್ಸನ್ನು ಯಾವ ರೀತಿಯಾಗಿ ಶೇಪ್ಸಿಗೆ ಅಪ್ಲೈ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಸೊ ನಾನಿಲ್ಲಿ ಒಂದು ನಾರ್ಮಲ್ ಆಗಿ ರೆಕ್ಟ್ಯಾಂಗಲ್ ಶೇಪನ್ನು ತೊಗೊಂಡಿದ್ದೀನಿ, ರೌಂಡೆಡ್ ರೆಕ್ಟ್ಯಾಂಗಲನ್ನು. ಸೊ ಇಲ್ಲಿ ರೌಂಡೆಡ್ ರೆಕ್ಟ್ಯಾಂಗಲನ್ನು ತೊಗೊಂಡು ಕಾಪಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ವಿಂಡೋ ಮೆನುಗೆ ಹೋಗ್ತೀನಿ. ವಿಂಡೋ ಮೆನುವಲ್ಲಿ ನಾನು ಗ್ರಾಫಿಕ್ ಆ್ಯಂಡ್ ಸ್ಟೈಲ್ಸಲ್ಲಿ ಸ್ಟಾರ್ ಆ್ಯಂಡ್ ಪ್ಯಾಟರ್ನ್ ಸ್ಟೈಲ್ಸನ್ನು ತೊಗೊತೀವಿ. ನೋಡಿ, ಒಂದೊಂದಕ್ಕೂ ಒಂದೊಂದು ಡಿಸೈನನ್ನು ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ. ನೋಡಿ, ಈ ರೀತಿ ಡಿಫ್ರೆಂಟ್ ಆಫ್ ಸ್ಟೈಲ್ಸಲ್ಲಿ ನಾವು ಇದನ್ನು ಈ ಒಂದು ಡಿಸೈನ್ಗೆ ನಾವು ಆನ್ ಸ್ಟಾರ್ ಆ್ಯಂಡ್ ಪ್ಯಾಟರ್ನ್ ಸ್ಟೈಲ್, ಆನ್ ಸ್ಟಾರ್ ಪ್ಯಾಟರ್ನ್ ಸ್ಟೈಲ್ಸ್ ಅಂತ ಕರಿತೀವಿ. ಸೊ ನಾನು ಇಲ್ಲಿ ಬರುವಂಥ ನಿಮಗೆ ಈ ಟೂಲ್ 3D ಎಫೆಕ್ಟ್ಸ್ ಇರ್ಬೋದು, ಅಥವಾ ಅಡಿಕ್ಟಿವ್ ಇರ್ಬೋದು, ಆರ್ಟಿಸ್ಟ್ ಎಫೆಕ್ಟ್ ಇರ್ಬೋದು, ಬಟನ್ಸ್ ಅಂಡ್ ರೂವಲ್ಸ್ ಇರ್ಬೋದು, ನೆಕ್ಸ್ಟ್ ಇಮೇಜ್ ಎಫೆಕ್ಟ್ ಇರ್ಬೋದು, ನ್ಯೂರೋ ಎಫೆಕ್ಟ್ಸ್ ಇರ್ಬೋದು, ಸ್ಕ್ರೈಬಲ್ ಎಫೆಕ್ಟ್ಸ್ ಇರ್ಬೋದು, ಟೈಪ್ ಎಫೆಕ್ಟ್ಸು, ಆನ್ ಸ್ಟಾರ್ ಪ್ಯಾಟರ್ನ್ ಎಫೆಕ್ಟ್ಸ್ಗಳ ಬಗ್ಗೆ ವಿಡಿಯೋಗಳನ್ನು ಹಾಕಿರ್ತೀನಿ. ಸೊ ನಿಮಗೆ ಯಾವ ಒಂದು ಎಫರ್ಟ್ಸ್ಗಳ ಒಂದು ಡಿಸೈನ್ಸ್ ಬೇಕು ಅದನ್ನ ನೀವು ತಗೊಂಡು ಅಪ್ಲೈ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವಿಡಿಯೋ ಜೊತೆ ಬರ್ತಾ ಇದ್ದೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.